ಅವತ್ತಿಂದ ಫಸ್ಟ್ ಸ್ಟೇಜ್ ಭಗವಂತನ ಫಸ್ಟ್ ಸ್ಟೇಜು ಭಗವಂತನ ಸನ್ನಿಧಿನ ಮತ್ತು ಲಾಸ್ಟ್ ಸ್ಟೇಜ್ ಈ ವರ್ಷ 2025 ಭಗವಂತ ಶಬರಿಮಲೆ, ಸಾಕ್ಷಾತ್ ಶಬರಿಮಲೆಯಲ್ಲಿ. ಅದು ಕಾರಣ ಯಾರು ಸರ್? ಅವರು. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. இருமுடிதாங்கி ஒரு மனதாகி குருவெனதே இருவினை தீர்க்கும் யமனையும் வெல்லும் திருவடியை பள்ளிக்கட்டு சபரிமலைக்கே கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே. நெய்யபிஷேகம் சுவாமிக்கே, கற்பூர தீபம் சுவாமிக்கே, ஐயப்பன் மார்பல் கூறிக்கொண்டு ஐயனை நாடி சென்றிடுவார், சபரிமலைக்கு சென்றிடுவார் சுவாமியே ஐயப்போ ஐயப்போ சுவாமியே. கார்த்திகை மாசம் மாலை எழுந்து நேர்த்தியாகமே விரதமிருந்து பார்த்த சாரதியின் மைந்தனே உன்னை பார்க்க வேண்டிய தவம் இருந்து இருமுடி எடுத்து எருஜேலி வந்து ஒரு மனதாகி பேட்டை உள்ளே அருமை நண்பராவது ஐயனின் அருமை ஏறிடுவார் சுவாமியே ஐயப்போ ஐயப்போ சுவாமியே. அழுதை ஏற்றம் ஏறும்போது அரிகரி மகனை வைத்து செல்வார், ஒளி காட்டிடவே வந்திடுவார், ஐயனை புலேறி வந்திடுவார். கரிமலை ஏற்றம் கடினம் கடினம் கருணை கடலும் துணை வருவார், கரிமலை இலக்கம் வந்த உடனே பெருநதி பம்பை கண்டிடுவார் சுவாமியே ஐயப்போ ஐயப்போ சுவாமியே. கங்கை நதி போல் பொன்னிய நதியாம் பம்பையில் நீராடி சங்கரன் மகனை கொண்டிடுவார், சஞ்சலமின்றி ஏறிடுவார். நீலிமலை ஏற்றம் சிவபாலம் ஏற்றிடுவார், காலமெல்லாம் நமக்கே அருள் காவலமாயிருப்பார். தேகபலம்தான் பாதபலம்தான் தேகபலம்தான் என்றால் அவர் நம் தேகத்தை தந்திடுவார், பாதபலம்தான் என்றால் அவர் நம் பாதத்தை தந்திடுவார், நல்ல பாதை காட்டிடுவார் சுவாமியே ஐயப்போ ஐயப்போ சுவாமியே. சபரி பீடமே வந்திடுவார், சபரி அண்ணனை பணிந்திடுவார், சரங்குத்தியாரில் கங்கிமார்கள் சரத்திலே போட்டு வணங்கிடுவார், சபரிமலையை நெருங்கிடுவார், 18 படி மீது ஏறிடுவார், கதிகள் அவனை சரணடைவார், மதிமுகன் கண்டே மயங்கிடுவார், ஐயனை துதிக்கையிலே தன்னையே மறந்திடுவார். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. சரணம் சரணம் ஐயப்பா சுவாமி சரணம் ஐயப்பா, 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 சரணம் சரணம் ஐயப்பா சுவாமி சரணம் ஐயப்பா.
ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಧನ್ಯವಾದಗಳು. ಇದು ಒಂದು ನಿಮಿಷ. ಈ ಹಾಡು ಇಷ್ಟು ದೊಡ್ಡದಾದ್ರೂ ಇದು ನನ್ನ ಎದೆಯೊಳಗೆ ಹೆಂಗೂ ಹೋಯ್ತು. ಒಬ್ಬ ಕನ್ನಡಿಗ ತಮಿಳು ಹಾಡನ್ನು ಹಾಡಿದಾಗ ಇದು ಹೆಂಗೆ ಸಾಧ್ಯ ಇದು ಅಂತ ಕೆಲವ್ರದ್ದೆಲ್ಲ ಹೆಂಗೆ ನೀವು ಕಲ್ತಿದ್ದು ಅಂತ. ಆದರೆ ಈ ಹಾಡನ್ನು ನಾನು ಸುಮಾರು 45 ವರ್ಷಗಳಿಂದ ಕೇಳ್ಕೊಂಬಂದಿರ್ತಕ್ಕಂಥ ಹಾಡು. ಇಲ್ಲಿವರೆಗೆ ಎಷ್ಟು ಸರಿ ಕೇಳಿರ್ಬೋದು, ಎಷ್ಟು ಸರಿ ಹಾಡಿರ್ಬೋದು ಅಣ್ಣಂಗೆ ಗೊತ್ತು ಎಲ್ಲ. ನನ್ನನ್ನೊಂದು ವಿಗ್ರಹ ಮಾಡಿದ್ರು. ವಿಗ್ರಹ ಮಾಡಿದ್ಮೇಲೆ ಇಂಥವರೆಲ್ಲ ಸೇರಿ ಆ ವಿಗ್ರಹಕ್ಕೆ ಬಟ್ಟೆ, ಒಡವೆ, ವಸ್ತ್ರ ಎಲ್ಲ ಹಾಕೋ ಒಂದು ಒಳ್ಳೆ ವಿಗ್ರಹ ಮಾಡಿ ಶಿಲ್ಪ ಮಾಡಿದ್ರು. ನಾನು ಇಂಥವರೆಲ್ಲ ಸೇರ್ಕೊಂಡು ಸಾಕು. ಇಂಥವ್ರು ಇವ್ರಿಗೆ ಕಲೆ ಗೊತ್ತಿಲ್ಲ. ಕಲಾವಿದರು ನನ್ನನ್ನು ಏನು ಬೇಕಾದ್ರು ನನ್ನ ಹಾಡು ಕಿತ್ಕೊಳಕ್ಕಾಗ್ತೀನಿ ಅವ್ರು, ನನ್ನ ಕಲೆ ಕಿತ್ಕೊಳಕ್ಕಾಗತ್ತ, ಅವಕಾಶ ಕಿತ್ಕೊಬೋದು, ನನ್ನ ಅವಕಾಶ ಕಿತ್ಕೊಬೋದು. ಅವ್ರು ಅಷ್ಟೇ ಬಿಟ್ಟರೆ ನನ್ನ ಕಲೆನ ಅವ್ರು ಕಿತ್ಕೊಳಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಇಂಥವ್ರು ಇದ್ದಾರೆ ಪೋಷಕರು, ಕಲಾ ಪೋಷಕರು ಬೇಕಾದಷ್ಟು ಜನ ಇಂಥವ್ರು. ಇಂಥವ್ರಿಂದನೇ ಬೆಳೀತಾ ಇದ್ದೀನಿ ನಾನು. ಶಬರಿಮಲೆಯಲ್ಲಿ ಕಾರ್ಯಕ್ರಮ ನೋಡಿ, ಅಂಥ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಂಥವರೇ ಕಾರಣ. ಸರ್ ಇನ್ನೊಂದು ಏನಂದರೆ, ಇನ್ನೊಂದು ಒಳ್ಳೆಯ ಒಂದು ನೈಜ ಘಟನೆ ನಮ್ಮ ಜೀವನದಲ್ಲಿ ಭಾಳ. ನನ್ನ ಸ್ನೇಹಿತಂದು ಏನಾಯಿತು ಅವಾಗ ಇನ್ನೂ ಇನಿಷಿಯಲ್ ಸ್ಟಾರ್ಟಿಂಗು ಸರ್. ಅಂದರೆ ನಾನು ಹೇಳ್ತಾ ಇರೋದು ಒಂದು 15-25 ವರ್ಷದ ಕತೆ. ಒಂದು ಸ್ಟೇಜ್ ಇಲ್ಲೇ ನಮ್ಮ ಚಿಕ್ಕಮಗಳೂರಲ್ಲಿ ಸ್ಟೇಜು, ಸ್ವಾಮಿದೇ ಕಾರ್ಯಕ್ರಮ, ಇನ್ಯಾರ್ದು ಅಲ್ಲ, ಭಗವಂತ ಅಯ್ಯಪ್ಪ ಸ್ವಾಮಿದೇ ಕಾರ್ಯಕ್ರಮ. ಅವತ್ತೇನಾಯಿತು, ನಾವು ಪಾಪ ಅವ್ರದ್ದು ಯಾರ್ದು ಏನು ತಪ್ಪೇಂದರೆ ಆ ಮಟ್ಟಿಗೆ ಬೆಳೆದಿಲ್ಲ. ಎಲ್ಲ ಮಹಾನ್ ಕಲಾವಿದರು ಬಂದಿದ್ದಾರೆ. ಸಿಮನ್ ಅವತ್ತು ಇವರು ನಮ್ಮ ಭದ್ರಾವತಿ ಲೋಕೇಶ್ವರದೇ ಅವತ್ತು ಗೀತಾಂಜಲಿ ಆರ್ಕೆಸ್ಟ್ರಾ ಅವತ್ತು ಬಂದಿದ್ರು. ಇವರಿಗೆ ಒಂದು ಕಾರ್ಯಕ್ರಮ, ಒಂದು ಹಾಡು ಕೊಡಬೇಕು ಅಂತಿತ್ತು. ಅದು ಪರ್ಟಿಕ್ಯುಲರ್ ಪಳ್ಳಿಕಟ್ಟೆನೇ ಭಾಳ ಭಗವಂತದ್ದು ಭಾಳ ಅದ್ಭುತವಾದ ಹಾಡು ಸರ್. ಅಂತೇಳಿ ಇಲ್ಲ ನಿಮ್ಮದಿಲ್ಲ, ಇವತ್ತು ನೀವು ಮಾಡೋಕ್ಕಾಗಲ್ಲ ಅಂತ. ನಮಗೇನಾಗ್ಬಿಡ್ತು, ಇದನ್ನು ನೀವು ನಮ್ಮ ಸ್ನೇಹಿತ ಆಡಲೇಬೇಕು ಅಂತ ಪಣ ತೊಟ್ಬಿಡಿ ಸರ್. ಪಣ ತೊಟ್ವಿ. ಸ್ವಲ್ಪ ಅವ್ರಿಗೂ ನಮಗೂ ಮಾತುಕತೆ ಆಯಿತು, ಎಲ್ಲ ಆಯಿತು. ಆಮೇಲೆ ಆ ವೇದಿಕೆ ಕೊಟ್ಟರು. ಅವತ್ತು ಆ ಹಾಡು ಹೇಳ್ಬೇಕಾರೆ ಸರ್ ನೋಡಿ ಸರ್, ರೋಮನ್ನು ನಿಂತ್ಕೊಂಡಿದ್ದೆ. ಅವತ್ತಿಂದ ಫಸ್ಟ್ ಸ್ಟೇಜ್ ಭಗವಂತನ ಸನ್ನಿಧಿನ ಮತ್ತು ಲಾಸ್ಟ್ ಸ್ಟೇಜ್ ಈ ವರ್ಷ 2025 ಭಗವಂತ ಶಬರಿಮಲೆ, ಸಾಕ್ಷಾತ್ ಶಬರಿಮಲೆಯಲ್ಲಿ. ಅದು ಕಾರಣ ಯಾರು ಸರ್? ಅವರು. ಒಂದು 25 ವರ್ಷ ಆಗಿರ್ಬೋದು ಸರ್ ನನ್ನ ತಿಳಿದ ಮಟ್ಟಿಗೆ. ಬಟ್ ಇವತ್ತೆಲ್ಲ ನಾವು ತುಂಬ ಸ್ನೇಹಿತರು, ಒಳ್ಳೆಯ ಸ್ನೇಹಿತರು. ಅವತ್ತು ನಾವು ಅದೇ ಥರ ಇದ್ದರೆ ಅವತ್ತು ಏನೋ ಒಂದು ವೈರಾಗ್ಯನೋ, ಇಲ್ಲ ಅವ್ರು ಕೊಡಬಾರ್ದು ಅಂತನೋ, ಇಲ್ಲ ದೊಡ್ಡ ಗೀತಾಂಜಲಿ ಆರ್ಕೆಸ್ಟ್ರಾ ಇವ್ರ ಮಧ್ಯದಲ್ಲಿ ಅವ್ರೇನಾರು ಅವಮಾನ ಮಾಡಿರ್ಬೋದೇನೋ, ಯಾರಿಂದ ಏನಾಯಿತು. ಆ ಸಮಿತಿಯರು ಎಲ್ಲ ಸೇರಿ ಕೊನೆಗೆ ಖಂಡಿತವನ್ನು ಕೊಟ್ಟರು ಸರ್, ಆ ಅವಕಾಶ ಮಾಡಿಕೊಟ್ರು. ಇದೇ ಸಮಿತಿ ಅಲ್ಲಿ ಸಣ್ಣ ಸ್ಟೇಜಲ್ಲಿ ಆಡಿಸಿ, ಇದೇ ಸಮಿತಿ ವತಿಯಿಂದ ಇವತ್ತು ನನ್ನ ಗೆಳೆಯ ಇವತ್ತು ಭಗವಂತನ ಸನ್ನಿಧಿಲಿ ಶಬರಿಮಲೆಯಲ್ಲಿ 2025ಕ್ಕೆ ಅಲ್ಲೋಗಿ ಆಡೋಂಥ ಅವಕಾಶ ಮಾಡಿಕೊಟ್ಟರು ಆ ಸಮಿತಿಯರು ಸರ್. ಅದಕ್ಕೆ ಅವನಿಗೆ ಅಡಿಗಲ್ಲಾಗ್ತಾರೆ ಅವರು. ಆ ಭಗವಂತ ಅಲ್ಲಿಂದ ಶುರು ಆಯಿತು ಸರ್. ನನ್ನ ಗೆಳೆಯಂದು ವೇದಿಕೆ ಕಾರ್ಯಕ್ರಮಗಳು ಶುರು ಆಯಿತು. ಅಲ್ಲಿಂದ ನಾವು ಅವತ್ತು ಬೇಜಾರಾಗಿತ್ತು ಸರ್. ಬಟ್ ಅವತ್ತು ಬೇಜಾರಾಯಿತು. ಬಟ್ ಅಡಿಪಾಯ ಅವರೇ, ನಮ್ಮ ಭಗವಂತನ ಸಮಿತಿಯರು, ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸಮಿತಿಯರೇ ಅಲ್ಲಿಂದ ಅಡಿಗಲ್ಲು ಹಾಕ್ಕೊಟ್ರು. ಅವತ್ತು ನೋವಾಗಿದೆ, ನಮಗೆ ನೋವಾಗಿರ್ಬೋದು. ಬಟ್ ಇವತ್ತೆಲ್ಲ ನಮ್ಮ ಅದ್ಭುತ ಸ್ನೇಹಿತರು. ಬಟ್ ಅದನ್ನು ನಮ್ಮ ಆತ್ಮೀಯರಿದ್ದಾರೆ, ಅವರೆಲ್ಲ ಹೇಳಿ ಎಲ್ಲ ಸರಿ ಮಾಡಿದ್ರು. ಎಲ್ಲ ತುಂಬ ಕ್ಲೋಸ್ ಸರ್. ಏನೋ ಒಂದಿತ್ತು ಅವತ್ತುಗಳಿಗೆ. ಇವತ್ತು ನಮ್ಮ ಸುಧೀರಣ್ಣ ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ಅವ್ರು ಹಾಕಿದ ಫೌಂಡೇಶನ್ನೇ ಅಲ್ವಾ ಸರ್. ಇರಲಿ ಹೋಗಲಿ, ನಮ್ಮ ಹುಡುಗ ಅಂತ ಅವರು ಕೊಟ್ಟರು, ತಪ್ಪೇನಿಲ್ಲ. ಅವ್ರು ಹಾಕಿದ್ದು ಫೌಂಡೇಶನ್ನು. ಅವತ್ತೊಂದು ಕಷ್ಟದಲ್ಲಿ ಅವತ್ತು ಹಾಡಿದ್ನಲ್ಲ ಹಾಡು, ಈ ವರ್ಷ ಶಬರಿಮಲೆಯಲ್ಲಿ ಆಡ್ಬಿಟ್ನಲ್ಲ ಸರ್. ಇದೇ ಇಲ್ಲಿಂದ ಸಣ್ಣಯ್ಯಪ್ಪ ದೊಡ್ಡಯ್ಯಪ್ಪನ ಕರ್ಕೊಂಡು ಹೋಗ್ಬಿಡ್ತು. ಅವತ್ತು ನಮಗೆ ನೋವಾಯಿತು. ಇವತ್ತು ಆಡ್ಬೇಕಾದ್ರೆ ಬಂದಿದ್ದೆ ಹೇಳ್ದ, ಸ್ವಾಮಿ ಅವ್ರು ಮಾಡಿ ಸರಿ ಕಣ, ಅವ್ರು ಅವತ್ತು ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಹಿಂಗೆ ಆಗ್ತಿದ್ನ. ನನ್ನ ಏನಿದ್ರು ಇವತ್ತು ಶಬರಿಮಲೆ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಚಿಕ್ಕಮಗಳೂರು ಬೋಳರಾಮೇಶ್ವರ ಸಮಿತಿ ಕಾರಣ ಅಂತ ಕೈ ಮುಗಿದೆ. ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಸರ್, ಅದು ಸಾಮಾನ್ಯದ ವೇದಿಕೆ ಅಲ್ಲ, ಅಜಾನುಭವ ದಿಗ್ಗಜರು ಆಡಿರೋ ವೇದಿಕೆ. ಗುರು ವೀರಮಣಿಯವರು, ನಮ್ಮ ಪ್ರಖ್ಯಾತ ಜಗತ್ ಪ್ರಸಿದ್ಧಿ ಯೇಸುದಾಸ್ ಅವರು ಸರ್, ಸಾಮಾನ್ಯ ಗಾಯಕನ ಸರ್. ರಾಜ್ಕುಮಾರ್
ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಯಾರು ಒಳ್ಳೊಳ್ಳೆ ಗಾಯಕರು ಸರ್. ವೀರಮಣಿ. ಇನ್ನು ನಮಗೆ ಮಲಯಾಳಿ ಅವ್ರದ್ದೆಲ್ಲ ಗೊತ್ತಿಲ್ಲ. ವೀರಮಣಿಯವರು ಎಂತೆಂಥ ಗಾಯಕಮಣಿ ರಾಜು ಎಲ್ಲರೂ ಆಡಿರೋದು SPB ಅಂತ ಒಂದು ದಿಗ್ಗಜರು ಆಡಿರೋ ವೇದಿಕೆಯಲ್ಲಿ ಇವತ್ತು ಒಬ್ಬ ಸಣ್ಣನು ಎಲ್ಲೋ ಒಬ್ಬ ಬೆಳೆದನು ಸರ್. ಎಲ್ಲೋ ಒಂದು ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡು ಫುಟ್ಪಾತಲ್ಲಿ ಹೂ ಮಾರ್ಕೊಂಡು ಫುಟ್ಪಾತಲ್ಲಿ ಹೂ ಮಾರಿ ಸಾಕಿದ ತಾಯಿ ಹುಟ್ಟಿದ ಮಗ ಇವತ್ತು ಅಂಥ ದಿಗ್ಗಜರಾಡಿದ್ದ ವೇದಿಕೆಯಲ್ಲಿ ಹಾಡ್ತಾನೆ ಅಂದರೆ ಭಗವಂತನ ಪ್ರೇರಣೆ ಇರಬೇಕಲ್ಲ ಸರ್. ಭಗವಂತನ ಪ್ರೇರಣೆ ಇಲ್ಲದಲ್ಲಿ ಏನೂ ನಡೆಯಲ್ವಲ್ಲ ಸರ್. ಅದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ನಮ್ಮ ಶ್ರೀ ಬೋಳರಾಮೇಶ್ವರ ಸಮಿತಿಗೆ ನನ್ನಂಥ ಅನಂತ ಕೋಟಿ ನಮನಗಳು ಸರ್. ಅವರಿಲ್ಲ ಅಂದಿದ್ರೆ ಇವತ್ತು ನನ್ನ ಸ್ನೇಹಿತ ದಿಗ್ಗಜರು ಹಾಡಿರೋ ವೇದಿಕೆಗೆ ಹೋಗ್ತಾ ಇರಲಿಲ್ಲ. ಅವರು ಅಲ್ಲಿ ಅಡಿಗಲ್ಲ ಹಾಕೋದು ಇವತ್ತು ತಂಡ. ಆಮೇಲೆ ಅಲ್ಲಿನ ತಂತ್ರಿ ಕರೆದು ಇವನಿಗೆ ಬೋಧನೆ ಮಾಡಿದ್ರು ಸರ್, ದೀಕ್ಷೆ ಬೋಧನೆ ಮಾಡಿದ್ರು. ಕರೆದು ಭಾರಿ ಖುಷಿ ಆಯಿತು. ಅವನು ಸಾಮಾನ್ಯ ಸರ್ ಶಬರಿಮಲೆಯಲ್ಲಿ ಆ ಥರ ಕರ್ನಾಟಕದವ್ರು ಮಾಡಲ್ಲ. ನನಗೆ ಕರ್ನಾಟಕದವ್ರಿಗೆ ಸಾಮಾನ್ಯ ಕಮ್ಮಿ. ಅದೇನು ಡೈರೆಕ್ಟ್ ಅವರಿಗೆಲ್ಲ ಭಾಷಾಭಿಮಾನ. ತಮಿಳ್ನಾಡಲ್ಲಿ ಭಾಷಾಭಿಮಾನ ಇದೆ, ಕೇರಳದಲ್ಲಿ ಇನ್ನೂ ನಂಬರ್ ಒಂದು ಭಾಷಾಭಿಮಾನ. ಅವ್ರು ತಪ್ಪು ನಾವು ಹೇಳ್ತಾ ಇಲ್ಲ. ಬಟ್ ಅಂಥದ್ರಲ್ಲಿ ಕರೆದು ನಿಮಗೆ ನಾಳೆ ಫೋಟೋ ಕೊಡ್ತೀನಿ. ಅವರು ದೀಕ್ಷೆ ಮಾಡಿರೋದು ಯಾರು ತಂತ್ರಿಗಳು ಕರೆದು ನನ್ನ ಸ್ನೇಹಿತನ ಭಾಳ ಚೆನ್ನಾಗಿ ಅಂತೇಳಿ ಭಗವಂತನ ಎದುರುಗಡೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಆಶೀರ್ವಾದನ ಮಾಡಿಸಿ ಪ್ರಸಾದ ಕೊಟ್ಟು ಕಳಿಸಿರು. ಇದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ಸರ್. ಅಲ್ಲಿಂದ ಫೋನ್ ಮಾಡಿರ್ದ, ಸ್ವಾಮಿ ಇವತ್ತಿಗೆ ನಂದು ಮುಗ್ದೋಗ್ಬಿಡ್ಲಿ, ನನ್ನ ಜೀವನ ನಾನು ಭಗವಂತನ ಅರ್ಪಿಸ್ಬಿಡ್ತೀನಿ. ನನ್ನ ಆಸೆ ಏನಿತ್ತು ಇವತ್ತು ಕನಸೆಲ್ಲ ನನ್ಸಾಗೋಗ್ಬಿಡ್ತು ಕನಸು. ಇನ್ನು ಅಮೇರಿಕಾ, ಸ್ವಿಟ್ಜರ್ಲೆಂಡ್, ನ್ಯೂಯಾರ್ಕ್ ಎಲ್ಲರೂ ಬರಲಿ, ಅದೆಲ್ಲ ಏನೂ ಇಲ್ಲ. ಎಲ್ಲಿಂದ ಹೊರಟೆ ಅಲ್ಲಿಗೆ ಬಂದು ನಿಂತು ನಾನು. ಎಲ್ಲಿಂದ ಹೊರಟೆ, ಯಾವ ಗಾಯನದಿಂದ ಹೊರಟೆ, ಆ ಭಗವಂತನ ಪಾದದ ಅಡಿಗೆ ಬಂದು ನಿಂತಿದ್ದೀನಿ. ಪಾದದ ಅಡಿಲಿ ಅವ್ನು ಮೇಲ್ಕೂತೇ ನಾನು ಕೆಳಗಡೆ ಹಾಡು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು ಸರ್ ಭಾಗ್ಯ? ಇನ್ನೇನು ಪಡೆಯಕ್ಕೆ ಸಾಧ್ಯ? ತಾಯಿ ಋಣ. ತಾಯಿ ಅಯ್ಯಪ್ಪ ಸ್ವಾಮಿ ನಮ್ಮ ಗುರುಗಳಿಗೂ ನಮ್ಮ ಗುರುಗಾರು ಹೇಳಿದ್ರು, ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದ್ರೆ ತಾಯಿ ಋಣ ತೀರ್ದಂಗೆ. ತಾಯಿ ಋಣ ಯಾರು ತೀರ್ಸೋಕ್ಕಾಗಲ್ಲ. ಅಂಥ ತಾಯಿ ಇವರು ಹೆತ್ತ ಅಲ್ಲಿಂದ ಆಲಿಂಗನ ಮಾಡಿ ಪೂಜೆ ಮಾಡಿ. ಯಾಕೆ ಹೇಳಿ ಸರ್, ಆ ತನ್ನ ಹೆತ್ತ ತಾಯಿಗೂ ಅಯ್ಯಪ್ಪ ಸ್ವಾಮಿ ಥರನೇ ನೋಡಿದ್ದೆ. ಸುಮ್ಮನೆ ಅಲ್ವಲ್ಲ ಸರ್, ಎಲ್ಲದೂ ಒಗ್ಗೂಡ್ಕೊಂಬರುತ್ತೆ ಕರ್ಮಗಳು. ಕರ್ಮ ಒಳ್ಳೇದು ಮಾಡಿದ್ರು ಕರ್ಮ ರಿಟರ್ನ್ಸ್ ಇದೆ. ಒಳ್ಳೇದ್ರಲ್ಲೂ ಎಲ್ಲ ಕರ್ಮ ಅಂದರೆ ಕೆಟ್ಟದೇ ಕರ್ಮ ಆಗಬೇಕು ಅಂತಿಲ್ಲ, ಒಳ್ಳೆ ಕರ್ಮದಲ್ಲೂ ರಿಟರ್ನ್ಸ್ ಇದೆ ಸರ್. ಕರ್ಮ ಈಗ ಇಂಗ್ಲೀಷಲ್ಲಿ ಇತ್ತೀಚೆಗೆಲ್ಲ ಪದ ಹೇಳಬೇಕು, ಕರ್ಮ ರಿಟರ್ನ್ಸ್ ಆಗುತ್ತೆ. ಕರ್ಮ ಸರ್ ನೀವು ಒಳ್ಳೇದಾಗಿ ಬರ್ತೀವಿ, ಸ್ವಲ್ಪ ಲೇಟು ಸರ್ ಅಷ್ಟೇ. ರಿಸಲ್ಟ್ ಲೇಟು. ರಿಸಲ್ಟು ತಣ್ಣಗೆ ಆಕಾಶದ ತಿರುಗಿಬಿಡುತ್ತೆ ಸರ್. ಫಾರ್ ಎಕ್ಸಾಂಪಲ್ ಕರ್ಮ ರಿಟರ್ನ್ಸು. ಕರ್ಮ ಏನು ಅಂದರೆ ಒಳ್ಳೇದು ಮಾಡೋದು ನಮ್ಮ ಬೆನ್ನಿಂದ ನನಗೆ ಕಾಯ್ತಾ ಇರುತ್ತೆ. ಕಾಣಲ್ಲ, ನಮ್ಮ ಬೆನ್ನು ನಮಗೆ ಕಾಣುತ್ತೆ ಸರ್, ಕಾಣಲ್ಲ ನಮ್ಮ ಬೆನ್ನು. ಸೊ ಹಾಗಾಗಿ ನಾವು ಒಳ್ಳೇದು ಮಾಡೋದು ಯಾವುದೂ ನಮಗೆ ನಮ್ಮ ಗೋಚರಕ್ಕೆ ಬಂದಿರುತ್ತೆ. ನಮ್ಮ ಕೆಟ್ಟದ್ದು ಮಾತ್ರ ಮುಂದೆ ಬರ್ತಾ ಇರುತ್ತೆ. ಒಳ್ಳೆಯದು ಕರ್ಮ ರಿಟರ್ನ್ಸ್ ಇದೆ, ಕೆಟ್ಟದ್ದು ಕರ್ಮ ರಿಟರ್ನ್ಸ್ ಇದೆ. ಬಟ್ ನನ್ನ ಸ್ನೇಹಿತನ ವಿಚಾರದಲ್ಲಿ ಒಳ್ಳೆಯದು ಕರ್ಮ ರಿಟರ್ನ್ಸು ಅವನಿಗೆ ಆಗಿದ್ದಕ್ಕೆ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನೇ ಸಾಕ್ಷಿ ಅಲ್ವಾ ಸರ್? ಇದಕ್ಕಿಂತ ಅವ್ರಿಗಿಂತ ಸಾಕ್ಷಿ ಏನು ಬೇಕು ಸರ್? ಆದರೆ ಯಾರು ಏನಾರಾಗಲಿ ಸರ್, ನನ್ನ ಜೀವನದಲ್ಲಿ ಹೆತ್ತ ತಂದೆ ತಾಯಿನ ಫಸ್ಟು ಚೆನ್ನಾಗಿ ನೋಡ್ಕೊಂಡು. ತಂದೆ ಇಲ್ಲ ಪಾಪ, ತಾಯಿ ಇದ್ರು. ತಂದೆ ನಿನ್ನ ಹೆಂಗೋ ನೋಡ್ಕೊತೀನಿ, ನೋಡ್ಕೊಂಡಲ್ಲ ಮಾವನ್ನ ನೋಡ್ಕೊಂಡಲ್ಲ ಸರ್, ಅವನೇ ತಂದೆ ಅಂತ ನೋಡ್ಕೊಂಡು. ಸೊ ಹಾಗಾಗಿ ಹಿಂದಿನ ಕಾಲದಿಂದ ತಾಯಿಯೇ ದೇವರು, ತಾಯಿಯೇ ಎಲ್ಲ ಅಂತವರು ಸರ್. ತಂದೆ ಇಲ್ಲದಲ್ಲಿ ತಾಯಿ ಹಾಕಾಗುತ್ತಾ ಸರ್? ಇವತ್ತೇನಿದೆ, ಇವತ್ತಿನ ಕಲಿಯುಗದಲ್ಲಿ ತಂದೆ ಮೇಲೆ ಬಂದ್ಬಿಟ್ಟಿದೆ. ಕೆಲವ್ರಿಗೆ ಒಳ್ಳೇದಾದ್ಮೇಲೆ ಕೆಡ್ದಾಗುತ್ತೆ, ಕೆಲವು ಕೆಡ್ದಾದ್ಮೇಲೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಡ್ದು ಆಗುತ್ತೆ. ಸೊ ಹಾಗಾಗಿ ಇದ್ರ ಮಧ್ಯದಲ್ಲಿ ಒಂದು ದುಃಖದ್ದು ಒಂದು ಖುಷಿದು ಒಂದು ಹಾಡಿದೆ ಸರ್, ಮಂಚ ಹೇಗೆ ಅಂತ ಒಂದೆರಡು ಹಾಡಿದ್ದಾವೆ. ಅದರಲ್ಲಿ ನಮ್ಮ ಸುಧೀರಣ್ಣನ ಕೈಲಿ ಒಂದೊಂದು ಚರಣ ಹಾಡಿಸ್ತೀನಿ. ಯಾಕೆಂದರೆ ಸರ್ ನೀವು ಪಾಪ ನೀವು ಬೆಳಿಗ್ಗೆ ಅದು 10 ಗಂಟೆಗೆ ಬಂದರು, ಇಲ್ಲಿ ತನಕ ನಿಮ್ಮ ಇಷ್ಟೆಲ್ಲ ಒತ್ತಡಗಳಲ್ಲಿ ತಗೊಂಡಿದ್ದೀರ. ಅದರಲ್ಲಿ ನನ್ನ ಆಸೆ ಸರ್, ಇನ್ನೊಂದು 2 ಹಾಡಿದಾಗ ಒಂದೊಂದೇ ಚರಣ ಸರ್. ಈ ಗೀತೆ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಗಳು ಬರೆದಿರ್ತಕ್ಕಂಥದ್ದು. ಮತದಾನ ಸಿನಿಮಾದಲ್ಲಿ ಈ ಹಾಡಿದೆ. ಇದನ್ನು ನಮ್ಮ ಸಿ ಅಶ್ವಥ್ ಅವರೇ ಮ್ಯೂಸಿಕ್ ಮಾಡಿ ಅವರೇ ಹಾಡಿರತಕ್ಕಂಥ ಹಾಡು. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ.
ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ, ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ, ತೊರೆ ತುಂಬಿ ಹರಿವಾಗ ದೊಣೆಗಾರ ದೇವರು, ದೊಣೆಗಾರ ದೇವರು, ಹೊಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ, ಜೀವ ಇರೋ ಗಂಟ ಮಾನವ ಮಾನ, ಜೀವ ಇರೋ ಗಂಟ ಮಾನವ ಮಾನ, ಸತ್ತ ಮ್ಯಾಲೆ ಎತ್ತಿ ಒಗಿತಾರೋ ತಮ್ಮ ಒಗಿತಾರೋ, ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನ್ನ ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ. ಇನ್ನೂ ತುಂಬ ಜನ ಆಡಿದ್ದಾರೆ. ಒರಿಜಿನಲ್ಲು ನಮ್ಮ ಯಾರುಗುಡಿಯವರು ಅಶ್ವಥ ಬಳಿತ ಮಾಡೋ ಮನುಷ್ಯ ಅವರು ಆಡಿದ್ದಾರೆ. ಆಮೇಲೆ ಬೇರೆಯವರು ಇದನ್ನು ಆಡಿದ್ರು ಸರ್. ಆದರೆ ನನಗೆ ನನ್ನ ಸ್ನೇಹಿತ ಆಡಿರೋದೆ ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಆ ಕಿವಿ ಕೇಳಿ ಈ ಬೇಬಿ ಕ್ಲಾಸಲ್ಲಿ ಟೀಚರು ಅವಾಗ ನಮ್ಮ ಕಾಲದಲ್ಲಿ ಈಗ ಯಾರು ಬೈಯಲ್ಲ ಸರ್, ಅವಾಗ ಬೈಯರಲ್ಲ, ಆ ಥರ ನನ್ನ ಕಿವಿ ಒಳಗೆ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಹಾಡು ಯಾರು ಹೇಳಿದ್ರು ನಂಗೆ ಇಷ್ಟ ಆಗಲ್ಲ, ಅದನ್ನು ಇವನೇ ಹೇಳಿದ್ರೆ ನನಗೆ ತುಂಬ ಚೆಂದ ಸರ್. ನನಗೋಸ್ಕರ ಸರ್, ಬೇರೆ ನನಗೋಸ್ಕರ ಇದೊಂದು ಒಂದೇ ಒಂದು ಚಾರಣ ಸರ್. ಇದು ಋಷಿಯವರು ಬರೆದಂಥ ಹಾಡು, ಅಶ್ವಥ್ ಅವರೇ ಹಾಡಿರೋದು, ಅವರೇ ಮ್ಯೂಸಿಕ್ ಮಾಡಿರೋದು. ಉಸಿರು ನಿಂತ ಮ್ಯಾಗೆ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರೆ, ಹೆಣ ನಾಡುತ್ತಾರೆ, ಮಣ್ಣಾಗ ಹೋಗುತ್ತಾರೆ, ಚಿಟ್ಟ ಕಟ್ಟುತ್ತಾರೆ, ನಿನ್ನ ಸುಟ್ಟು ಹಾಕುತ್ತಾರೆ, ಒಳಿತು ಮಾಡೋ ಮನಸಾನಿ ಇರುವುದು 3 ದಿವಸ, ಒಳಿತು ಮಾಡೋ ಮನಸಾನಿ ಇರುವುದು 3 ದಿವಸ, 3 ದಿನದ ಸಂಸೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕತ್ತೇನೆ ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಎಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ, ಬರಲು ಏನು ತಂದೆ ಬರದು ಏನು ಹಿಂದೆ, ಒಳಿತು ಮಾಡೋ ಮನಸಾನಿ ಇರೋದು 3 ದಿವಸ, ಒಳಿತು ಮಾಡೋ ಮನಸಾನಿ ಇರೋದು 3 ದಿವಸ. ನಮ್ಮ ಕಡೂರು ದತ್ತಾತ್ರೇಯರು ಇವತ್ತು ಭಾಳ ಸಮಯ ತೆಗೆದುಕೊಂಡು, ನಾನು ಅವ್ರಿಗೆ ಟೈಮ್ ಕೊಟ್ಟನೋ ಅವ್ರು ನಮಗೆ ಟೈಮ್ ಕೊಟ್ಟರೋ ಗೊತ್ತಿಲ್ಲ, ಭಾಳ ಅತ್ಯುಮೂಲ್ಯದ ಅವ್ರ ಸಮಯನೂ ತಗೊಂಡು ನಮಗೆ ಇವತ್ತು ನನ್ನ ಗೆಳೆಯನ ಬಗ್ಗೆ ಒಂದು ಸಂದರ್ಶನ ಮಾಡೋಕ್ಕೆ ಬಂದರು. ಎಲ್ಲರೂ ಅವ್ರು ಕಡೂರು ದತ್ತಾತ್ರೇಯ ಅಂತ ನಾನು ದತ್ತಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಗುಣ ಅಣ್ಣನ ಗುಣದ ಥರನೇ ಇದೆ. ಅವ್ರು ಯಾವತ್ತೂ ಛಾಯಾಗ್ರಾಹಕರ ಆಗಲಿ ಸಂದರ್ಶಕನಾಗಿ ಬರಲಿಲ್ಲ, ಒಬ್ಬ ಅಣ್ಣನ ಥರ ಬಂದು ನನಗೆ ಈ ಸಂದರ್ಶನ ತಗೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಈ ಡಿವೈನ್ ಅಡ್ವೆಂಚರಸ್ ಅಂತ, ಅಂದರೆ ಈ ಅವಧೂತರ ಬಗ್ಗೆ, ಅವಧೂತರು ಅಂದರೆ ಇವತ್ತು ಹೆಸರು ಮಾಡಿರೋರು ಆ ಥರದಲ್ಲ, ಯಾರು ಕಾಣದ ಪ್ರತಿಭೆಗಳು, ಕಾಣದಿದ್ದ ಅವಧೂತರು, ಯಾರಲ್ಲಿ ಒಂದು ದೈವ ಲೀಲೆ ಇದೆ, ಒಂದು ದೈವ ಸಂಕಲ್ಪ ಇದೆ, ದೈವ ಶಕ್ತಿ ಇದೆ ಅಂಥವ್ರನ್ನ ಹುಡುಕಿ ಡಿವೈನ್ ಅಡ್ವೆಂಚರ್ ಅಂತ ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬಲ್ಲಿ. ಈಗ ಆಲ್ರೆಡಿ ಕಮೆಂಟ್ಸ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ನಡೀತಾ ಇದೆ. ಹಾಗೆಂದರೆ ನಮ್ಮ ಕಡೂರು ದತ್ತಾತ್ರಿ, ನಮ್ಮ ದತ್ತಣ್ಣ ಇಷ್ಟನ್ನೆಲ್ಲ ಕಾಣದ ಪ್ರತಿಗಳನ್ನು ಹೊರಗೆ ತರೋಕ್ಕೆ ಬಂದಾಗ, ಈಗ ನನ್ನ ಆತ್ಮ ಸ್ನೇಹಿತ ನಮ್ಮ ಮಲ್ಲಿಗೆ ಸುಧೀರ್ ಅವನ ಬಗ್ಗೆ ಬಂದು ಸ್ವಲ್ಪ ಸಂದರ್ಶನ ತಗೊಂಡ್ರು. ನಮಗೆ ತುಂಬ ಸಂತೋಷ ಆಯಿತು. ಹೀಗೆ ಮಾತಾಡ್ತಾ ನಮ್ಮ ದತ್ತಣ್ಣಂಗೂ ನಮಗೂ ಏನು ಅನ್ನಿಸ್ತದೆ, ಅಣ್ಣ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ಅಲ್ಲ ಅಣ್ಣ ನೀವು ನನಗೆ ಎಲ್ಲೋ ನೋಡಿದ್ದೀರಲ್ಲ ಅಂತ ಒಂದು ನಮಗೂ ಅವ್ರಿಗೊಂದು ಸಂವಾದ ಆದಾಗ, ನಾನು ಹಳೆಯ ಗೆಳೆಯ ಮಧುಸೂದನ್ ಅಂತ ಇದ್ದರು, ಅವರು ಹಿಂದೆ ನನ್ನನ್ನು ಮೀಟ್ ಮಾಡ್ಸೋಕ್ಕೆ ನಮ್ಮ ಹಳೆ ಒಂದು ಹೋಟ್ಲಿತ್ತು, ಅಲ್ಲಿ ಕರ್ಕೊಂಬಂದಿದ್ರು. ಆ ಮಧುಸೂದನ್ ಮತ್ತು ನಮ್ಮ ದತ್ತಣ್ಣ ಇಬ್ಬರು ಬಂದಿದ್ದರು. ನನಗೆ ಅವಾಗ ಅನ್ನಿಸ್ತು ಇವರು ನನಗೂ ಅವರಿಗೂ 10-12 ವರ್ಷದ ಪರಿಚಯ ಅಂತ. ಇವತ್ತು ಸಂಪೂರ್ಣವಾಗಿ ಇವ್ರದ್ದು ನಮಗೆ ಪರಿಚಯ ಆಯಿತು. ಮಧುಸೂದನ್ ಅಂದರೆ ನಮ್ಮ ದತ್ತಾತ್ರೇಯಣ್ಣನ, ನಮ್ಮ ದತ್ತಣ್ಣನ ಹಳೆಯ ಗೆಳೆಯ. ಇವತ್ತು ತುಂಬ ಭಾಳ ಪಾಪ್ಯುಲರಾಗಿ ನೀವು ನೋಡ್ತಿರ್ಬೋದು, ಒಂಬಟ್ಟು ಭೋಜನದಲ್ಲಿ ಬಂದರು. ಆಮೇಲೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವ್ರದ ಪ್ರತಿದಿನವೂ ಒಂದು ಚಾನಲ್ ಮಾಡಿಬಿಡ್ತಾರೆ, ಆತ್ಮೀಯ ಗೆಳೆಯರು ಇವರು. ಸೊ ಅವತ್ತು ಅವ್ರನ್ನ ಮಾಡಿಸಿದ್ದ ನಮ್ಮ ದತ್ತಣ್ಣನ ಇವತ್ತು ನನ್ನ
ಸ್ವಂತ ಆತ್ಮೀಯ ಗೆಳೆಯನ ಬಗ್ಗೆ ನಾನು ಸಂದರ್ಶನ ಮಾಡೋಕ್ಕಾದ್ರೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇನ್ನು ಒಳ್ಳೆ ಹೊಸ ಹೊಸ ಪ್ರತಿಭೆಗಳನ್ನ, ಹಾಗಾಗಿ ಹಿಂದೆ ಡಿವೈನರ್ ಅಡ್ವೆಂಚರ್ನ ಹೇಗೆ ಪ್ರೋತ್ಸಾಹಿಸ್ಕೊಂಬಂದಿರ ಹಾಗೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ದ ನಮ್ಮ ಕಡೂರಿನ ದತ್ತಾತ್ರಿ ನಮ್ಮ ದತ್ತಣ್ಣನಿಗೆ ಹೃದಯಪೂರ್ವಕ ವಂದನೆಗಳನ್ನು ನಮಸ್ಕಾರ ಮಾಡಿಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಈ ಸಂಚಿಕೆಯನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.